ಬಹಳ ಮಹತ್ವ ಹಾಗೂ ಗಂಭೀರ ಸಮಸ್ಯೆಯನ್ನು ನಾವು ಇವತ್ತು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಇಲ್ಕಲ್ ವತಿಯಿಂದ ಇವತ್ತು ನಾವು ಆಗ್ರಹ ಮಾಡಿಕೊಳ್ತಾ ಇದ್ದೇವೆ. ಇಲ್ಕಲ್ CMC ಕಮಿಷನರ್ ಹಾಗೂ DC ಅವರಿಗೆ ಮತ್ತು ಮುಂತಾದ ಸಚಿವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಿ ಆ ವಿಷಯ ಏನಂತ ಹೇಳಿದರೆ, ಇಲ್ಕಲಿನ ನಮ್ಮ ಈ ನಗರದಲ್ಲಿ ಬಹಳ ವರ್ಷಗಳಿಂದ ಇಲ್ಕಲ್ ನಗರದ ನಿವಾಸಿಗಳಿಗಾಗಿ ಒಂದು ಪಬ್ಲಿಕ್ ಪಾರ್ಕ್ಗಳು ಹಾಗೂ ಪಬ್ಲಿಕ್ ಗಾರ್ಡನ್ಸಲ್ಲಿ ನಮಗೆ ಬಹಳ ಸಮಸ್ಯೆಗಳು ಉಂಟಾಗ್ತಾ ಇದೆ. ಬಹಳ ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ, ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ಗಳಿಗಾಗಿ ಇಲ್ಕಲ್ ಜನರಿಗಾಗಿ ಯಾವುದೇ ರೀತಿಯಾದಂತಹ ಒಂದು ಆಕ್ಸೆಸಿಬಲ್ ಈಸಿಲಿ ಅವರಿಗೆ ಸೌಲಭ್ಯ ಮತ್ತು ಮೂಲಭೂತ ಸೌಲಭ್ಯಗಳಿರುವಂತಹ ಒಂದು ಪಬ್ಲಿಕ್ ಗಾರ್ಡನ್ ಆಗಲಿ ಪಾರ್ಕ್ ಆಗಲಿ ನಮ್ಮಲ್ಲಿ ಅದರ ಬಹಳ ಕೊರತೆಗಳಿವೆ. ಅದಕ್ಕಾಗಿ ನಾವು ಪಬ್ಲಿಕ್ ಗಾರ್ಡನ್ ಹಾಗೂ ಅದರ ಕನ್ಸ್ಟ್ರಕ್ಷನ್, ರಿನೋವೇಷನ್ ಮತ್ತು ಮೇಂಟೆನೆನ್ಸ್ಗಾಗಿ ನಾವು ಇವತ್ತು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಇಲ್ಕಲ್ನಿಂದ ಆಗ್ರಹಿಸುತ್ತಿದ್ದೇವೆ. ಅದಕ್ಕಾಗಿ ನಾವು CSR ಫಂಡ್ ಫ್ರಾಮ್ ಇಂಡಸ್ಟ್ರೀಸ್ ಅದೇನು ಬರುತ್ತೆ ಅದರಲ್ಲಿ ಇಲ್ಕಲ್ ಹಾಗೂ ಒಂದೊಂದಿನಲ್ಲಿ ಅವಳಿ ತಾಲೂಕುಗಳಿಗೆ CSR ಫಂಡ್ ಏನು ಬರುತ್ತೆ ಆ ಫಂಡಿನ ಅಡಿಯಲ್ಲಿ ಹಾಗೂ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ನಿಂದ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನಿಂದ, ಅದೇ ರೀತಿಯಾಗಿ PW ಡಿಪಾರ್ಟ್ಮೆಂಟ್ನಿಂದ, MLA ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಫಂಡಲ್ಲಿ ಮತ್ತು MP ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಫಂಡಲ್ಲಿ ಈ ಫಂಡಿಂಗ್ಸ್ ಏನು ಬರ್ತಾವಲ್ಲ ಗೌರ್ಮೆಂಟಿಂದ, ಅದರಲ್ಲಿ ನಾವು ನಮ್ಮ ಇಲ್ಕಲ್ ನಗರದ ಪಬ್ಲಿಕ್ ಗಾರ್ಡನ್ಸ್ಗಾಗಿ ಫಂಡನ್ನು ಕೇಳ್ತಾ ಇದ್ದೇವೆ. ಅದರಲ್ಲಿ ಕೀ ರಿಕ್ವೈರ್ಮೆಂಟ್ಸ್ ಆಗಿ ಸೀನಿಯರ್ ಸಿಟಿಸನ್ಸ್ ಅವರಿಗೆ ಸೌಲಭ್ಯಗಳನ್ನು ಒದಗಿಸುವುದು ಮತ್ತು ಪ್ರಾಪರ್ ವಾಕಿಂಗ್ ಟ್ರ್ಯಾಕ್ಸನ್ನು ಒದಗಿಸುವುದು, ಬೆಂಚಸ್ ಮತ್ತು ಕುಳಿತುಕೊಳ್ಳಲು ಅದಕ್ಕೆ ಪೂರಕವಾಗಿ ಸೌಲಭ್ಯಗಳನ್ನು ಒದಗಿಸುವುದು, ಅದೇ ರೀತಿಯಾಗಿ ಓಪನ್ ಎಕ್ಸಸೈಸ್ ಇಕ್ವಿಪ್ಮೆಂಟ್ಸನ್ನು ಅಲ್ಲಿ ಅಳವಡಿಸುವುದು, ಅದೇ ರೀತಿಯಾಗಿ ವುಮೆನ್ ಫ್ರೆಂಡ್ಲಿ ವಾಕಿಂಗ್ ಸ್ಪೇಸ್ಗಳನ್ನು ಒಂದು ಆ ಪಬ್ಲಿಕ್ ಗಾರ್ಡನ್ಸ್ಗಳಲ್ಲಿ ನಿರ್ಮಾಣ ಮಾಡುವುದು, ಅದೇ ರೀತಿಯಾಗಿ ಚಿಲ್ಡ್ರನ್ಸ್ ಮಕ್ಕಳಿಗಾಗಿ ಪರ್ಯಾಯ ಒಂದು ಏರಿಯಾ ಪ್ಲೇ ಝೋನನ್ನು ನಾವು ಮಾಡುವುದು, ಅದೇ ರೀತಿಯಾಗಿ ಸೇಫ್ಟಿ ಅದರಲ್ಲಿ ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಂಡು CCTVಗಳನ್ನು ಅಳವಡಿಸುವುದು, ಅದೇ ರೀತಿಯಾಗಿ ಯೂತ್ಗಾಗಿ ಎಕ್ಸಸೈಸ್ ಝೋನನ್ನು ಮಾಡುವುದು, ಔಟರ್ ಜಿಮ್ ಇಕ್ವಿಪ್ಮೆಂಟ್ಸ್ಗಳನ್ನು ಅಲ್ಲಿ ಒದಗಿಸುವುದು, ಇದೇ ರೀತಿಯಾಗಿ ಬೇರೆ ಬೇರೆ ಲಾರ್ಜ್ ಸ್ಕೇಲ್ ಪ್ಲಾಂಟೇಷನ್ ಕೂಡ ಮಾಡುವಂತಹ ಒಂದು ಅವಶ್ಯಕತೆ ಇದೆ. ಇದು ನಮ್ಮ ಮೂಲಭೂತ ಬೇಡಿಕೆಗಳಾಗಿವೆ. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಇಲ್ಕಲ್ ನಮ್ಮ ಘಟಕದ ವತಿಯಿಂದ ನಾವು ಇಲ್ಕಲ್ ನಗರದಲ್ಲಿ ಬಹಳ ಅಚ್ಚುಕಟ್ಟಿನ ಸುಂದರವಾದಂತಹ ನಗರವನ್ನು ನಾವು ನೋಡಲು ಬಯಸುತ್ತೇವೆ. ಅದಕ್ಕಾಗಿ ನಾವು ಪಬ್ಲಿಕ್ ಗಾರ್ಡನ್ಸ್ ಏನೇನಿದಾವಲ್ಲ ಅದು ಸಂಬಂಧಪಟ್ಟ ಅಧಿಕಾರಿಗಳು, ಡಿಪಾರ್ಟ್ಮೆಂಟ್ಗಳು ಅದನ್ನು ಫೈಂಡ್ ಔಟ್ ಮಾಡಬೇಕು. ಅಲ್ಲಿ ಯಾವ ರೀತಿಯಾದಂಥ ಈಗ ಸ್ಥಿತಿ ಇದೆ, ಯಾವ ರೀತಿಯಾದಂತಹ ಪುವರ್ ಕಂಡೀಷನ್ಸಲ್ಲಿ ನಮ್ಮ ಪಬ್ಲಿಕ್ ಗಾರ್ಡನ್ಸ್ಗಳು ಇದ್ದಾವೆ ಅದನ್ನು ನೋಟ್ ಮಾಡಬೇಕು. ಮತ್ತು ಯಾರ್ಯಾರು ಆ ಪಬ್ಲಿಕ್ ಗಾರ್ಡನ್ಸನ್ನು ಅನಧಿಕೃತವಾಗಿ ಕಬ್ಜಾವನ್ನು ಮಾಡಿಕೊಂಡಿದ್ದಾರೆ ಜಾಗವನ್ನು, ಅದನ್ನು ತಾವು ತಮ್ಮ ವಶಕ್ಕೆ ಪಡೆದುಕೊಂಡು ಅದು ಜನರಿಗಾಗಿ ಅದು ಉಪಯೋಗವಾಗುವಂತಹ ಒಂದು ರೀತಿಯಲ್ಲಿ ತಾವು ಅದಕ್ಕೆ ಪ್ರಬಲವಾದಂಥ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗಿ ನಾವು ಇವತ್ತು ನಾನು ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ತಮ್ಮ ಮುಂದೆ ನಮ್ಮ ಇಲ್ಕಲ್ ಘಟಕದ ಅಧ್ಯಕ್ಷರಾದಂಥ ಜನಾಬ್ ಹಬೀಬುಲ್ಲಾ ತಾವರಗೇರಿ ಅವರು ಸುದೀರ್ಘವಾಗಿ ಈ ಏನು ಜ್ವಲಂತರ ಸಮಸ್ಯೆ ಇಲ್ಕಲ್ ನಗರದ ಪ್ರಮುಖ ಸಮಸ್ಯೆ ನಿಮ್ಮ ಮುಂದೆ ಸುದೀರ್ಘವಾಗಿ ಇಟ್ಟಿದ್ದಾರೆ. ನಗರದ ಸಾರ್ವಜನಿಕ ಉದ್ಯಾನಗಳು ಮತ್ತು ಪಾರ್ಕ್ಗಳ ಬಹಳ ದಿನಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗುವಂತಹ ಸ್ಥಿತಿ ಇಲ್ಕಲ್ ನಗರದಲ್ಲಿ ಈಗ ನಿರ್ಮಾಣವಾಗಿದೆ. ಪಾರ್ಕ್ಗಳು, ಉದ್ಯಾನವನಗಳು ತಾವು ಸಾರ್ವಜನಿಕರ ಮುಂದೆ ನಮ್ಮ ಈ ಒಂದು ಗಂಭೀರ ಸಮಸ್ಯೆ ಇಲ್ಕಲ್ ಜನರಿಗೆ ಕಾಡುವಂತಹ ಅತಿ ದೊಡ್ಡ ಸಮಸ್ಯೆಯಾಗಿ ಈಗ ಮಾರ್ಪಟ್ಟಿದೆ. ತಾವು ನೋಡಿರಬಹುದು, ಇಲ್ಕಲ್ ನಗರದಲ್ಲಿ ಬಹುತೇಕ ಕಡೆ ಸಾರ್ವಜನಿಕ ಪಾರ್ಕ್ಗಳಲ್ಲಿ ಇರಬೇಕಾದಂತಹ ಸ್ಥಿತಿಗತಿ ಈಗ ಅಲ್ಲಿ ನಾವು ಕಾಣುವಂತಹ ಇಲ್ಲ. ಅಲ್ಲಿ ಈಕೋ ಫ್ರೆಂಡ್ಲಿ ಏನು ವಾತಾವರಣ ಇರಬೇಕು, ಹೇಗೆಂದರೆ ಮಕ್ಕಳಿಗಾಗಿ ಆಟದ ವಸ್ತುಗಳು, ಆಮೇಲೆ ವಯಸ್ಸಾದವರಿಗೆ ಏನದು ಟ್ರ್ಯಾಕ್ಗಳು, ಆಮೇಲೆ ಗಿಡ, ಇಂತಹ ಮೂಲ ಸೌಕರ್ಯಗಳು ನಮ್ಮ ಇಲ್ಕಲ್ ನಗರದಲ್ಲಿ ಪಾರ್ಕ್ಗಳಲ್ಲಿ ಈಗ ಅದು ಕಾಣುವಂತಹ ಸ್ಥಿತಿಯಲ್ಲಿ ಇಲ್ಲ. ನಾವು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಆಗ್ರಹಿಸುತ್ತೋ ಏನೆಂದರೆ, ಇಲ್ಕಲ್ ನಗರದಲ್ಲಿ
ಸಾರ್ವಜನಿಕ ಪಾರ್ಕ್ಗಳು, ಸಾರ್ವಜನಿಕ ಉದ್ಯಾನಗಳು ಅದಕ್ಕೆ ಡೆವಲಪ್ಮೆಂಟ್ ಮಾಡಬೇಕು. ಅದು ಜನರ ಉಪಯೋಗಕ್ಕಾಗಿ ಆ ಜಾಗವನ್ನು ಸರ್ಕಾರವು ತನ್ನ ಏನು ಅದು CSR ಫಂಡ್ ಇದೆ, ಬಹಳಷ್ಟು ಫಂಡಿನ ಬಗ್ಗೆ ಈಗಾಗಲೇ ತಮ್ಮ ಮುಂದೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಅದು ಎಲ್ಲ ಯುಟಿಲೈಸೇಷನ್ ಮಾಡಿ ಅದಕ್ಕೆ ಒಳ್ಳೆಯದಾದಂತಹ ವಾತಾವರಣವನ್ನು ನೀಡಿ ಇಳಕಲ್ ಜನರಿಗೆ ಅದು ಒಂದು ಲಾಭದಾಯಕ ಆಗಬೇಕು, ಲಾಭದಾಯಕ ಮಾಡಬೇಕೆಂದು ನಾವು ಇವತ್ತಿನ ದಿವಸ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ವತಿಯಿಂದ ನಾವು ಒತ್ತಾಯಿಸುತ್ತಿದ್ದೇವೆ. ಅದೇ ಥರ ಈ ವಿಷಯಗಳನ್ನು ನಾವು ಈಗಾಗಲೇ ನಮ್ಮ ರಾಜ್ಯದ ವಿಧಾನಸೌಧದಲ್ಲಿ ಇರುವ ಮೊಹಮ್ಮದ್ ಮೊಹಸಿನ್ IAS ಚೀಫ್ ಸೆಕ್ರೆಟರಿ ಟು ಎಜುಕೇಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮತ್ತು ಡಿಸ್ಟಿಕ್ ಇನ್ಚಾರ್ಜ್ ಬಾಗಲಕೋಟ್ ಇವರ ಮುಂದೂ ಸಹ ನಾವು ಒಂದು ಮನವಿಯನ್ನು ಕೊಟ್ಟು ಅವರಿಗೆ ಈ ಸಮಸ್ಯೆದ ಬಗ್ಗೆ ಅವರ ಮುಂದೆ ನಾವು ತಂದಿದ್ದೇವೆ. ಅದೇ ಥರ ಅವರು ಒಂದು ಪತ್ರವನ್ನು ಡಿಸ್ಟಿಕ್ ಇವರಿಗೆ DC ಅವರಿಗೆ ಒಂದು ಮನವಿಯನ್ನು ಅವರು ಸಹ ಒಂದು ಕೊಟ್ಟಿದ್ದಾರೆ. ಆಮೇಲೆ ನಾವು ಅದೇ ತರಹದ ರಹೀಂ ಖಾನ್ ಮಿನಿಸ್ಟರ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇವರಿಗೂ ಸಹ ನಾವು ನಮ್ಮ ಸೋಲಿಡಾರಿಟಿ ವತಿಯಿಂದ ಈ ಇಳಕಲಿನ ಸಮಸ್ಯೆ ಬಗ್ಗೆ ಅವ್ರ ಮುಂದೆನೂ ನಾವು ಪ್ರಸ್ತುತಪಡಿಸಿದ್ದೇವೆ. ಕೆಲಸವನ್ನು ಶೀಘ್ರದಲ್ಲೇ ಪ್ರಾರಂಭಿಸಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುತ್ತೀರಿ ಎಂದು ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ.